ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ಇನ್ನೊಂದು ಚರ್ಚೆ ಅದ, ಅದು ವಿಶೇಷವಾಗಿ ಸಣ್ಣ ಪ್ರವಾಸ, ಕೂಡ್ಕೊಂಡು ಪ್ರವಾಸ ಮಾಡಿದ್ರೆ ಕೂಡಿ ಬಾಲ್ಯಾವಸ್ಥೆ ನೆನಪಿಸ್ಕೊಳ್ತಾ ತಮ್ಮ ಮಧ್ಯಮಾವಧಿ ವಯಸ್ಸಲ್ಲಿ ಏನೇನು ನಾವು ಸುಖ ಪಡ್ಬೋದು, ಖುಷಿ ಪಡ್ಬೋದು, ಅದಕ್ಕೆ ನಿಸರ್ಗದ ಮಡ್ಯಲ್ಲಿ ನಾವು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಪ್ರವಾಸ ಮಾಡಿದ್ದಾರೆ ನಮ್ಮ ಭಾವಯಾನ ಅನ್ನುವಂಥ ಸಂಘಟನೆಯ ಸದಸ್ಯರು. ವಿಶೇಷವಾಗಿ ಭಾವಯಾನ ಸ್ತ್ರೀಯರ ಒಂದು ಸ್ವಾವಲಂಬಿತನ ಬೆಳೆಸೋದಕ್ಕಾಗಿ, ಸ್ತ್ರೀಯರ ಆತ್ಮಸ್ಥೈರ್ಯ ಬೆಳೆಸೋದಕ್ಕಾಗಿ ಹುಟ್ಕೊಂಡಂಥದ್ದು ಕುಕ್ಕಾಗದಲ್ಲಿ ಭಾಳ ಪ್ರಸಿದ್ಧವಾದಂಥ ಮತ್ತು ಮಹಿಳೆಯರಿಗೆ ಸಾಮೀಪ್ಯವನ್ನು ಪಡೆದಂತಹ ಸಂಘಟನೆ. ಈ ಸಂಘಟನೆಯವರು ಇತ್ತೀಚೆಗೆ ಲೇಖಕ, ಕವಿ, ನೃತ್ಯ ಪ್ರೊಫೆಸರ್ ನಮ್ಮ ಸಿ.ಕೆ. ನಾವಲಗಿ ಅವರ ಒಂದು ಮನೆಯನ್ನು ಕಟ್ಟಿದ್ದಾರೆ ಧಾರವಾಡದಲ್ಲೇ. ಅದನ್ನು ನೋಡಿದಂಗೆ ಆಯಿತು, ಜೊತೆಗೆ ಒಂದಿಷ್ಟು ಎಲ್ಲ ಮನಗುಡ್ಡ ಆಯಿತು, ಇನ್ನೊಂದು ಕೆಲವಷ್ಟು ಜಾಗಗಳು ನೋಡಿದಂಗೆ ಆಯಿತು. ಅಲ್ಲೆಲ್ಲ ಕೂಡ್ಕೊಂಡು ಹೋದ್ರೆ ಏನೇನು ನಾವು ಖುಷಿ ಪಡ್ಲಿಕ್ಕೆ ಸಾಧ್ಯತೆ, ಜೊತೆಗೆ ಆಯಾ ಸ್ಥಾನದ ಏನೇನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ, ಮತ್ತು ಕೂಡಿ ಹೋಗೋದ್ರಿಂದ ಜ್ಞಾನಾಭಿವೃದ್ಧಿ ಯಾವ ರೀತಿ ಆಗ್ತದೆ ಅನ್ನೋಂಥ ದಿಶೆಯಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಆ ಎಲ್ಲ ಸ್ನೇಹಿತರ ಮಧ್ಯೆ ನಮ್ಮ ಸ್ನೇಹಿತರಾದಂಥ ಈಶ್ವರಚಂದ್ರ ಬೆಟಗೇರಿ ಅವರು ಹೋಗಿದ್ದರು. ಹೋಗಿ ಅಲ್ಲೇ ವಿಶೇಷವಾಗಿ ಈ ಗೋಕಾಕದಿಂದ ಆರಂಭವಾಗುವ ಈ ಯಾನ ಭಾವಯಾನ ಧಾರವಾಡದವರೆಗೆ ಏನೇನು ಮಾಡಿದ್ರು, ಏನಿಲ್ಲ, ಅಲ್ಲಿ ಏನೇನು ಚರ್ಚೆ ಮಾಡಿದರು, ಯಾವ ವಿಷಯ ಚರ್ಚೆ ಮಾಡಿದರು, ಅನೇಕ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ಈ ಭಾವಯಾನದ ಒಬ್ಬ ಸದಸ್ಯರು. ಆತ್ಮೀಯರೇ, ಭಾಳ ಸಂತೋಷ. ಸರ್ವರಿಗೆ ನಮಸ್ಕಾರ ಸರ್. ಕೋಶ ಓದುವುದಕ್ಕಿಂತ ರೀ ದೇಶ ತಿರುಗುವುದೇ ಮೇಲು ಅಂತ ಹೇಳ್ತಾರಲ್ಲ ರೀ. ಆ ನಿಟ್ಟಿನೊಳಗೆ ಸರ್ ನಮಗೆ ಆತ್ಮೀಯರು ಸರ್, ನಮ್ಮ ಭಾವಯಾನ ಮೊದಲುಗೊಂಡು ಸರ್ ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಆರ್ಥಿಕ ನೆರವನ್ನು ನೀಡಿರಿ ಮುನ್ನಡೆಸುವಂಥ ಒಂದು ಜಾಯಮಾನ ಹೊಂದಿರುವಂಥ ರೀ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಂಥ ಮಹಾಂತೇಶ್ ತಾಮಶಿ ಅವರು ಸರ್ ನಮಗೊಂದು ಏನೇ ಸರ್ ಮೊನ್ನೆ ನಮ್ಮ ಶನಿವಾರ ದಿವಸ 11ನೇ ತಾರೀಕಿಗೆ ನಮ್ಮ ಡಾಕ್ಟರ್ ಸಿ.ಕೆ. ನಾವಲಗಿ ಅವರು ಹಾಗೂ ಅವರ ಚಿರಂಜೀವಿ ಸರ್ ಈ IAS ಅಧಿಕಾರಿಗಳಿಗೆ ಅವರು ಶಿಕ್ಷಣ ನೀಡುವಂಥ ವ್ಯಕ್ತಿತ್ವವನ್ನು ಹೊಂದುವಂಥ ಭರತ್ ಅವರು ಒಂದು ಭಾಳ ಒಂದು ಭವ್ಯ ಒಂದು ಅರಮನೆ ಕಟ್ಟಿದ್ದಾರೆ ಸರ್. ಅದನ್ನು ನೋಡಿದ್ರೆ ಒಂಥರ ಸಂತೋಷ ಆಗ್ತದೆ ರೀ. ಅಂಥ ಒಂದು ಹೆಸರಿಗೆ ಅವರು ಹೊಂಬೆಳಗು ಅಂತೇಳಿ ಹೆಸರಿಟ್ಟಿದ್ದಾರೆ ಸರ್. ಇಲ್ಲೊಂದು ಮನೆ ಚಂಬೆಳಗು, ಅದು ಹೊಂಬೆಳಗು. ಆ ಹೊಂಬೆಳಗು ಮನವಿ ಅವರು ಹ್ಞೂ ರೀ, ಅವ್ರ ಗುರುಗಳಂತ ಚನ್ನವೀರ ಕಣಿವೆ ಅವರ ಪ್ರಭಾವ ಹೊರಗೆ ನಿಜಕ್ಕೂ ಸರ್ ಅವರ ಒಂದು ರೀ ಅಭಿನಂದನಾ ಗ್ರಂಥ ಅದಲ್ಲ ಸರ್. ಅದಕ್ಕಾದ್ರೂ ನಮ್ಮ ಚನ್ನವೀರ ಕಣಿವೆ ಗುರುಗಳ ಅವರ ಒಂದು ಆದೇಶದಂತೆ ಸರ್ ಅವರು ಈ ಹಾಲಕ್ಕಿ ಗೊಣೆ ಅಂತ ಇದೆ ಒಂದು ಅದು ಒಂದು ಅವ್ರದ್ದು ಒಂದು ಏನು ಸರ್ ಅಭಿನಂದನಾ ಗ್ರಂಥ ರೀ. ನಿಜಕ್ಕೂ ಚನ್ನವೀರ ಕಣಿವೆಯವರ ಮೇಲೆ ಬಹಳಷ್ಟು ಪ್ರೀತಿ ಸರ್. ಇಂಥ ಗುರುಗಳ ಬಗ್ಗೆ ಸರ್ ನಮ್ಮ ಗೋಕಾಕದ ಪರಿಸರದ ಎಲ್ಲರೂ ಸರ್ ಒಂದು ಅಭಿಮಾನದಿಂದ ರೀ ಧಾರವಾಡಕ್ಕೆ ಹೋಗ್ಬೇಕಾಗೈತೆ ಅವರು. ನಮ್ಮ ಮಹಾಂತೇಶ್ ತಾಮಶಿಯವರೇನು ಸರ್ ಅವ್ರದ್ದು ವಿಶೇಷವಾದ ಒಂದಿದೆ ಅಂದರೆ ಧಾರವಾಡಕ್ಕೆ ಹೋಗೋದು ಹಂಗಲ್ಲ ರೀ. ನಾವು ಒಂದು ಸಣ್ಣ ಹಿಂಗೆ ಭಾವಯಾನದಿಂದ ಒಂದು ಪ್ರವಾಸ ಮಾಡಿಕೊಂಡು ಹೋಗೋಣ ಅಂತೇಳಿ ಸರ್ ಅವರು ನಮ್ಮೆಲ್ಲರನ್ನು ಒಂದು ಕ್ರೋಢೀಕರಣ ಮಾಡಿಕೊಂಡ್ರಿ. ನಮ್ಮ ಭಾವಯಾನದ ಒಂದು ಸದಸ್ಯರಂದರೆ ಸರ್ ತಮಗೆಲ್ಲ ಗೊತ್ತಿರುವಂತೆ ಸರ್ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋಕಾಕ ಘಟಕದ ಅಧ್ಯಕ್ಷ ಅಂತಾರೆ ನಮ್ಮ ಭಾರತೀಯ ಬಸವರಾಜ ಮಧುಪಾಮಿ ಅವರು ರೀ, ಪ್ರೊಫೆಸರ್ ಶಿವಲೀಲೆ ಪಾಟೀಲ್, ಡಾಕ್ಟರ್ ಮಹಾನಂದ ಪಾಟೀಲ್, ಶಕುಂತಲಾ ದಂಡಗಿರಿ, ಮಂಗಲಾದೇವಿ ಬೆಟಗೇರಿ, ರೇಣುಕಾದಾಸನ್ನವರ್, ಈಶ್ವರಚಂದ್ರ ಬೆಟಗೇರಿ, ರಾಜಶ್ರೀ ಬಿರಾದರ್, ಜಯಶ್ರೀ ದಲಾಲ್, ಮುಂದೆ ಸರ್ ಕರೋಶಿ ಮೇಡಮ್ ರೀ, ಮತ್ತು ಎಲ್ಲರೂ ಕೂಡ ಸುಮಾರು ಒಂದು 10-14 ಜನ ಕೂಡಿಕೊಂಡು ಸರ್ ಪ್ರೊಫೆಸರ್ ಚಂದ್ರಶೇಖರ್ ಅವರು ಎಲ್ಲರೂ ಕೂಡಿಕೊಂಡು ಹೋಗುವಾಗ ಸರ್ ಮಹಾಂತರವರ ಒಂದು ಇಚ್ಛೆ ಅಂತಂದರೆ ಮತ್ತೊಂದು ಪ್ರೇಕ್ಷಣೀಯ ಸ್ಥಳ ಆದರೆ ಕೆಲವೊಂದು ಐತಿಹಾಸಿಕ ಸ್ಥಳ ಅದ ರೀ, ಮುಂದೆ ನಿಸರ್ಗರಮಣೀಯ ಒಂದು ಸ್ಥಳ ಅದ ಸರ್. ಮುನವಳ್ಳಿಯಿಂದ ರೀ ಸ್ವಲ್ಪ ನಾವು ಮುಂದಕ್ಕೆ ಹೋದ್ರೆ ಸರ್ ಅಲ್ಲಿ ವರವಿ ಸಿದ್ದೇಶ್ವರ ಅಂಥೇಳಿ ಒಂದು ಬಂಡೆಗಲ್ಲು ಅದ ರೀ. ಬಂಡೆಗಲ್ಲೊಳಗೆ ಒಂದು ಗವಿ ಅದ ರೀ, ಗವಿ ಒಳಗೆ ಲಿಂಗ ಅದ ರೀ, ನಮ್ಮೊಂದು ಬಸವಣ್ಣ ಅದ ರೀ. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ರೀ ಸರಳ ರಸ್ತೆ ಇಲ್ಲ,
ಕಲ್ಲುಗಳೆಲ್ಲ ಇದಾವೆ. ಆ ಕಲ್ಲುಗಳೆಲ್ಲ ನಡೆದು ಹೋಗ್ತಾ ಇರೋ ಸರ್ ಜಾರಿ ಬೀಳುವಂಥ ಒಂದು ಸಂದರ್ಭನೂ ಇದಾವೆ. ಅಂಥದ್ರಲ್ಲಿ ನಮ್ಮ ಅಂತರ್ಶನ ರೀ ಅವ್ರು ಇಷ್ಟು ಪ್ರೀತಿಯಿಂದ ತಾವು ನೋಡಿದ್ದನ್ನು ಮತ್ತೊಬ್ಬರಿಗೆ ತೋರಿಸಬೇಕು ಅನ್ನೋಂಥ ಹಂಬಲ ರೀ ನಮ್ಮ ಯಾರು ತಾಮಶಿ ಅವ್ರದ್ದು. ಕರ್ಕೊಂಡು ಹೋಗಿ ಭಾಳ ಪ್ರೀತಿಯಿಂದ ತೋರಿಸಿ ಸರ್ ಅಲ್ಲಿ ಇದನ್ನು ನೋಡಿದ ಈಗ ಮಳೆ ಇಲ್ಲ ರೀ, ಆದರೂ ಅದು ನಿರಂತರವಾಗಿ ನೀರು ಸುರಿತಾ ಇದೆ ರೀ. ಅಂಥ ಒಂದು ಪರಿಸರದೊಳಗೆ ನಮ್ಮೆಲ್ಲರೂ ಸರ್ ವಯಸ್ಸಾದವ್ರು ನಮ್ಮ ಸರ್ ಶಕುಂತಲಕ್ಕ ದಂಡಿಗೆಯವ್ರದ್ದು ಎಲ್ಲ ರೀ ಎಲ್ಲರೂ ಬಂದು ನೋಡಿ ವೀಕ್ಷಣೆ ಮಾಡಿದ್ರು ಸರ್. ನಿಜವಾಗಿ ಮಾಂತೇಶನವರಿಗೆ ನಾವು ಧನ್ಯವಾದ ಅರ್ಪಣೆ ಮಾಡಿದ್ರಿ. ಜೊತೆಗೆ ಸರ್ ಅವ್ರ ಪರಿಸರ ಪ್ರೇಮ ಹೆಂಗಿತ್ತಂದ್ರೆ ರೀ ಅವ್ರ ಸ್ನೇಹಿತರು ಅಲ್ಲೊಬ್ಬರು ಒಂದು ಇದು ಮಾಡಿದ್ದಾರೆ ಸರ್, ನಮ್ಮ ರೈತಾಪಿ ವರ್ಗ ಮಾಡತಕ್ಕಂಥ ತೋಟಗಾರಿಕೆಗಳನ್ನು ಮಾಡಿರಿ, ಬೇರೆ ಬೇರೆ ಹಣ್ಣುಗಳನ್ನು ಬೆಳೆದಾರ್ರಿ, ಬೆಳೆಗಳನ್ನು ಬೆಳೆದಾರೆ. ಅವರಲ್ಲಿ ತಮ್ಮ ಇದಕ್ಕೆ ಕರ್ಕೊಂಡು ಹೋಗ್ರಿ, ಎಲ್ಲರಿಗೂ ಒಂದು ಆತಿಥ್ಯವನ್ನು ನೀಡಿ ಸರ್, ಎಲ್ಲರಿಗೂ ಉಪಹಾರವನ್ನು ಮಾಡಿದಾರೆ ರೀ. ಅಂದ್ರೆ ಸರ್ ಮಹಾಂತೇಶ್ ಅವರು ಸರ್ ತಮ್ಮ ಸಲುವಾಗಿ ಬದುಕೋದು ಎಷ್ಟೋ ಅಲ್ಲದ ರೀ, ಇತರರಿಗೂ ಎಲ್ಲ ಕಡೆ ಸಾಹಿತ್ಯ ಚಟುವಟಿಕೆಗಳಲ್ಲಿ ಸಂಗೀತ ಸ್ಪಂದಿಸುವಂಥ ದೊಡ್ಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಹೃದಯ ವೈಶಾಲ್ಯತೆ ಸರ್. ಅವರ ನೇತೃತ್ವದೊಳಗೆ ಸರ್ ನಾವು ಮುಂದೆ ಸಲ ಶಿರಸಂಗಿ ದೇವಸ್ಥಾನ ಹೋದಿಸು. ಶಿರಸಂಗಿ ಕಾಳಮ್ಮ ದೇವಸ್ಥಾನ ಬಹಳ ಒಂದು ಪ್ರಸಿದ್ಧ ಸರ್. ಅಲ್ಲಿ ಒಂದು ಇದನ್ನು ನೋಡ್ಬೋದು ಸರ್, ಅಲ್ಲಿ ಜನ ಸಹಿತ ಗ್ರಾಮೀಣ ಜನತೆ ಸರ್ ಪ್ರಸಾದ ಮಾಡಿಕೊಂಡು ಹೋಗ್ರಿ ಅನ್ನೋಂತ ಇದ್ರಿ. ಯಾಕಂದ್ರೆ ಸರ್ ಅದು ನಿಮಗೆಲ್ಲ ಗೊತ್ತಿದೆ ಸರ್, ಶಿರಸಂಗಿ ದೊಡ್ಡ ಪ್ರಸಿದ್ಧ ಲಿಂಗರಾಜ ಶಿರಸಂಗಿ ಲಿಂಗರಾಜರ ಒಂದು ದೊಡ್ಡ ದಾನವನ್ನು ಮಾಡಿದ್ರು. ನಿಜಕ್ಕೂ ಸರ್ ಅಲ್ಲಿ ಅವರ ಒಂದು ಈ ಹೈಸ್ಕೂಲ್ ಅದ ರೀ, ಮತ್ತು ಅವರು ಒಂದು ಏನಂತಾರೆ ಅದು ಕೋಟೆ ಅದೆಲ್ಲ ಸ್ವಲ್ಪ ಮೊದಲಿನಂಗೆ ಇಲ್ಲ ರೀ, ಶಿಥಿಲಗೊಂಡು ಶಿಥಿಲಗೊಂಡಿದೆ ಸರ್. ಅಲ್ಲಿಂದ ಸರ್ ನಮ್ಮ ಮಹಾಂತೇಶ್ವರಿ ಸರ್ ಅದರ ಮಾರ್ಗವಾಗಿ ಹೋಗುತ್ತಾರೋ ಸರ್ ಮುಂದೆ ಅವರು ಹೂಲಿ ಅಂತ ಬರ್ತದೆ ಸರ್. ಅಲ್ಲಿ ಹೂಲಿ ಒಳಗೆ ಒಬ್ಬರು ಮಹಾತ್ಮರ ಆಗಿ ಹೋಗಿದ್ದಾರೆ ಸರ್, ಅಂಥ ಒಂದು ಮಹಾತ್ಮರ ದರ್ಶನ ರೀ. ಹಾಗೆ ಸರ್ ಅವರು ನಮ್ಮ ಸುಕ್ಷೇತ್ರ ಹೇಳಿಕೊಳ್ಳೋದು ಎಲ್ಲಮ್ಮ ದೇವಿ ದರ್ಶನ ಮಾಡಿಸ್ಕೋಬೇಕು ಸರ್. ನೋಡಿ ಸರ್ ಒಬ್ಬೊಬ್ಬರ ಮನುಷ್ಯರಿಂದ ಒಬ್ಬೊಬ್ಬರಿಂದ ಎಂಥ ಕೆಲಸ ಆಗುತ್ತೆ ಅಂದರೆ ಹೇಳಿಕೊಳ್ಳೋದ ಪರಿಸರವನ್ನು ನೋಡ್ಲಿಕ್ಕೆ ಸರ್ ದಿನವಿಡೀ ಏನು ಸರ್ ಸಾವಿರಾರು ಜನ ಬರ್ತಿರ್ತಾರೆ ಸರ್. ಇಂಥದ್ದು ಸರ್ ದೇವಿಯ ದರ್ಶನ ಆಗೋದು ಭಾಳ ಇಟ್ರಿ. ಸೊ ಇದಕ್ಕೆ ಮೂಲ ಮೊದಲು ಇದು ಪದ್ಮಾವತಿ ಇದಿತ್ತು ಅಂತೇಳಿ ಕೆಲವೊಂದು ಊಹೆ ಮಾಡ್ತಾರೆ. ಊಹೆ ಅಲ್ಲ, ಡಾಕ್ಟರ್ ಜೈನರ ಅದು ಬಸ್ತಿ ಇತ್ತು ಅಂತ ಹೇಳಿದ್ರೆ ದಕ್ಷಿಣ ಕೆಲವೊಂದು ಮೂರ್ತಿಗಳಿದ್ದಾವೆ ಅಂತ ಹೇಳ್ತಾರೆ ಇತಿಹಾಸಕಾರರು. ಕರೆ ಸರ್. ಈಗ ಅಲ್ಲಿ ಎಲ್ಲಮ್ಮ ದೇವಿಯ ಒಂದು ಸನ್ನಿಧಿ ನಮಗೆಲ್ಲ ತೋರಿಸ್ಬಾರ್ದು. ಇಂಥ ದೇವಸ್ಥಾನಕ್ಕೆ ಹೋಗೋರು ಇದನ್ನು ನೋಡ್ಬೇಕಾರೆ ಸರ್ ನಮಗೇನು ದರ್ಶನ ಆಗ್ತದೋ ಇಲ್ಲೋ ಅನ್ನೋದು ಅಂತ ಆತಂಕದೊಳಗೆ ಇದ್ದಾಗ ರೀ ನಮ್ಮ ಮಹಾಂತೇಶನವ್ರು ಅವ್ರ ಯಾಕಂತಂದ್ರೆ ಸರ್ ಆ ವ್ಯಕ್ತಿನ ಅಷ್ಟು ಹೃದಯ ವೈಶಾಲ್ಯತೆ ಅಂದ್ರೆ ಅವ್ರು ಏನಂದ್ರೆ ದೇವಿಯ ಸನ್ನಿಧಾನದಾಗ ಎಲ್ಲರೂ ದರ್ಶನ ಮಾಡಿಸಿದಾರೆ ರೀ. ಅಂಥ ಒಂದು ಆನಂದ ಐತೆ ರೀ. ಅದರ ಮೇಲೆ ಇದಂಥ ಸರ್ ನಮ್ಮಲ್ಲಿ ಅಂದ್ರೆ ಮನುಷ್ಯ ಸರ್ ನಮ್ಮಲ್ಲಿಂಥ ಕ್ಷೇತ್ರಗಳನ್ನು ನೋಡುವುದರಿಂದ ರೀ ಅಲ್ಲೊಂದು ವಿಶೇಷ ಕಂಡು ಅಂದ್ರೆ ಸರ್ ನೋಡ್ರಿ ತಂದೆ ಮಗ ತಾಯಿ ಮಗ ಮಗಳು ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು ಸಹಜಿಕನ ಸರ್. ಯಾಕಂದ್ರೆ ಜೀವನ ಅಂತಂದ್ರೆ ಹಂಗೆ ರೀ. ನೋಡಿ ಸರ್ ಪರಶುರಾಮನ ಅವತಾರ ರೀ ಶ್ರೀಮನ್ನಾರಾಯಣನ 6ನೇ ಅವತಾರ ಪರಶುರಾಮ. ಆವಾಗ ಏನಾಗಿದೆ ಸತ್ತ ಅವರು ಜಮದಗ್ನಿ ಮತ್ತು ರೇಣುಕಿರೊಳಗೆ ಪರಸ್ಪರ ಒಂದು ಸ್ವಲ್ಪ ಹೊಂದಾಣಿಕೆ ಇರಲಿಲ್ಲ, ಅಭಿಪ್ರಾಯಗಳು ಭಿನ್ನವಾಗಿತ್ತು ರೀ. ಆಗ ನಡಕ ಈ ಮಗ ಪರಶುರಾಮ ಸರ್ ತಂದೆ ಮಾತನ್ನು ಕೇಳ್ಬೇಕ್ರಿ, ತಾಯಿಗೂ ವಿಧೇಯನಾಗಿರ್ಬೇಕು. ತಂದೆ ಹೇಳಿಬಿಟ್ಟ ರೀ ಆಕಿ ಅದು ವೃತ್ತಾಭಂಗ ಆಗೈತಿ ಯಾಕೆನ ಶಿರ ಕಡ್ದು ಬಿಡೋ ಅಂದ ಕೂಡಲೇ ಹಿಂದೆ ಮುಂದೆ ನೋಡ್ದ ಸರ್ ಪರಶುರಾಮ ತಂದೆ ಆಜ್ಞೆ ಪಾಲಿಸ್ಬೇಕಂತೇಳಿ ತಾಯಿಯ ಶಿರಚ್ಛೇದನ ಮಾಡ್ಯಾರ. ಶಿರಚ್ಛೇದನ ಮಾಡಿಕೊಳ್ಳಿ ಆವಾಗ ಶಕ್ತಿ ಇದ್ದೂರಿ ಅವ್ರಿಗೆ ಸಂಪ್ರೀತ್ನ ಅಂತ ಜಮದಗ್ನಿ ಮಾಡಿಸಿ ನೀನು ಏನು ಬೇಕು ಬೇಡ ಅಂದ್ಕೊಳ್ರಿ ಪುಣ್ಯಾತ್ಮ ಮೇಡಿನ ಸರ್. ಆವಾಗ ತಾಯಿಯನ್ನು ಜೀವಂತ ಮಾಡ್ಬೇಕು ಅನ್ಬೇಕು ಬೇಡ್ರಿ. ಆವಾಗ ನಮ್ಮ ತಾಯಿ ದಡ ಜೀವಂತ ಆಗ್ಲದ ಬಿಟ್ಟಾರೆ. ಈಗ ಅದು ಸಹಿತ ರೀ ದೇವಸ್ಥಾನದೊಳಗೆ ದಡ ಪೂಜೆ ಆಗತ್ತೆ, ತಡಗಿನ ಕಾಣ್ಬೋದಾರೆ. ಅಂದ್ರೆ ಆಗಿನ ಒಂದು ಹೋಗದಾಗ ರೀ ಮನುಷ್ಯ ಎಂಥವ್ರಾದರೂ ಸ್ವಲ್ಪ ತಪ್ಪು ಆಗ್ತಾವ್ರಿ. ಈಗ ಅಂಥ ಒಂದು ದೇವಿ ಸನ್ನಿಧಾನ ಅಂದರೆ ಇದೊಂದು ರೀ. ಮುಂದೆ ಅಲ್ಲಿ ಏಳು ಕೊಳ್ಳದ ನಡಕದ ರೀ, ಅಲ್ಲಿ ಪರಿಶ್ರಮ ಗುಡಿದ ರೀ, ಭಾಳ ದೂರ ಇಲ್ಲ ಸರ್. ಆದರೆ ಇಲ್ಲಿ ಶಬ್ದ ಅಲ್ಲಿ ಕೇಳೋದಿಲ್ಲ ರೀ, ಅಲ್ಲಿ ಘಂಟಾನಾದ ಈ ಕಡೆ ಕೇಳೋದಿಲ್ಲ ರೀ. ಮುಂದೆ ತಂದೆ ಅವರು ಜಮದಗ್ನಿ ಮಹರ್ಷಿ ಮ್ಯಾಲೆ ಕುಂತಾರೆ ಬೇರೆ ಕಡೆ. ಅಂದ್ರೆ ತಂದೆ ಒಂದು ಕಡೆ, ಮಗ ಒಂದು ಕಡೆ, ಈಗ ತಾಯಿ ಒಂದು ಕಡೆ. ಅಂದರೆ ಅವರ ಸರ್ ನಮ್ಮ ಪ್ರಾಪಂಚಿಕ ಇದ್ರಾಗ ನಾವು ಹೆಂಗೆ ಮಾಡ್ತೀವಲ್ಲ ಸರ್, ನೋಡಪ್ಪ ನನ್ನ ಇದು ಉಸಾಬರಿ ಬೇಡ, ಬಟ್ ನೀನು ತನ್ನಗೆ ಇರಪ್ಪ ಪರಶುರಾಮ ಅಂತೇಳಿ ಈಗ ಹೇಳಂದ್ರಿ. ಹಂಗೆ ತಾಯಿ ನೀ ಇಲ್ಲಿ ಅಂತ ಹೇಳಿದ್ರೆ ನಿಮ್ಮಿಬ್ಬರದು ಇದು ಬೇಡ ಅಂತೇಳಿ ಅವ್ನು ತಂದೆ ಮ್ಯಾಲೆ ಕೂತಾನೆ.
ಅಂದರೆ ಇದು ಸಾಂದರ್ಭಿಕವಾಗಿ ಹೇಳೋದ್ರಿ. ಆದರೆ ಇಲ್ಲೊಂದು ನಮ್ಮ ಒಂದು ಇತಿಹಾಸವನ್ನು ಇದು ಮಾಡಿದ್ರು ಸರ್. ಶ್ರೀಸಾಮಾನ್ಯರಂತೆ ಸ್ಥಿತ ಪೌರಾಣಿಕ ಇತಿಹಾಸ. ನಮಗೆಲ್ಲ ಆದರ್ಶಪ್ರಾಯ ಅಂತ ಒಂದು ಸನ್ನಿಧಾನ ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ರೀ. ಹೀಗಾಗಿ ಅಲ್ಲಿ ನಮ್ಮ ಮಹಾಂತೇಶ್ವರ ಪುಣ್ಯದಿಂದ ಭಾಳ ಜನ ಒಂದು ದರ್ಶನ ಆಯ್ತು ರೀ. ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆ ಎಷ್ಟಾಯ್ತು ಇದನ್ನ ಮೂಲಕ ಸರ್ ಮುಂದೆ ನಮಗೆ ಧಾರವಾಡಕ್ಕೆ ಪ್ರಯಾಸ. ಧಾರವಾಡ ಒಂದು ಶಹರ ಪ್ರವೇಶ ಮಾಡಿದ ಸರ್, ಅಲ್ಲಿ ಶಾಂತಿನಗರ ಅಂತ ಹೇಳಿ ಸರ್, ಅಲ್ಲೊಂದು ಮಹಾಲಕ್ಷ್ಮಿ ದೇವಸ್ಥಾನ ಸರ್. ಆ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲಿ ನಮ್ಮ ಕರ್ನಾಟಕದ ವಿಶೇಷವಾಗಿ ನಮ್ಮ ಗೋಕಾವಿ ನಾಡಿನ ಜಾನಪದ ವಿದ್ವಾಂಸರಾದಂಥ ಡಾಕ್ಟರ್ ಸಿ ಕೆ ನಾವಲಿಯವರು ಮತ್ತು ಅವರ ಶ್ರೀಮತಿ ವಿನೂತ್ ಅವರು, ಹಾಗೇ ನಮ್ಮ ಸರ ಅತ್ಯಂತ ಪ್ರೀತಿ ಪಾತ್ರರು ನಮಗಾದರೂ ಮಗನ ಸಮಾನ ರೀ ನಮ್ಮ ಭರತ್ ಅವರು, ಅವ್ರ ವಿಶೇಷ ಸ್ವಾತಿ ಅವರು, ಎಲ್ಲರೂ ಕುಡ್ಕೊಂಡು ಒಂದು ದೊಡ್ಡ ಒಂದು ನೋಡಿದ್ರೆ ಒಂದು ಅರಮನೆ ಕಾಣ್ತದೆ ರೀ. ಅಂಥ ಒಂದು ಭವ್ಯವಾದಂಥ ಒಂದು ಮನೆಯನ್ನು ಕಟ್ಟಿದ್ದಾರೆ ರೀ. ಆ ಒಂದು ಇದಕ್ಕೆ ಸಹಸ್ರಾರು ಜನರೆಲ್ಲ ಬಂದು ಹೋಗುವಾಗ ನಮ್ಮ ಗೋಕಾಕ್ ಪರಿಸರದವರು ನಮ್ಮ ಪ್ರೊಫೆಸರ್ ಅಕ್ಕಿಯವ್ರನ್ನ ಮೊದಲು ಮಾಡಿಕೊಂಡು ಎಲ್ಲರೂ ಕೂಡಿ ಹೋಗಿ ಒಂದು ಸಂತೋಷವನ್ನು ಮಾಡಿರಿ. ನಮ್ಮ ಬಂದಿಗೆ ಸರ ಮತ್ತೊಬ್ಬರ ಸಂತೋಷದಲ್ಲಿ ಪಾಲ್ಗೊಂಡು ಭಾಳ ಸಂತೋಷ ಆಗಿದೆ ಅಂತ ಹೇಳೋದ್ರಿಂದ ರೀ ಮನಸ್ಸಿಗೆ ಒಂದು ಆನಂದ ಆಗ್ತದೆ. ಇಂಥ ಒಂದೆಲ್ಲ ನೋಡ್ಕೊಂಡು ಬರುವಾಗ ರೀ ಮತ್ತೊಂದು ಅಲ್ಲೊಂದು ಅದು ಇದು ಬರ್ತದೆ ಸರ್, ಧಾರವಾಡಕ್ಕೊಂದು ಹನುಮಾನ್ ಟೆಂಪಲ್, ಅಲ್ಲಿ ಎಷ್ಟು ಮುಂದೆ ಸಿದ್ಧಿ ಇದೆ ಅಂತಾರೆ. ಅಲ್ಲಿ ಮಾಡ್ಕೊಂಡು ನಮ್ಮ ಮಹಾಂತೇಶ್ವರ ಒಂದು ಪ್ರೀತಿ ಇರುವುದರಿಂದ ನಾವು ಅದೊಂದು ಚಿಕ್ಕದಾದರೂ ಕೂಡ ರೀ ಈ ಭಾವಯಾನ ಇದು ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಚಟುವಟಿಕೆ ಸರ್. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರೀ ಇವತ್ತು ಒಬ್ಬರಿಗೆ ಬರ್ಬೋದು ಮತ್ತೊಬ್ಬರಿಗೆ ಹೋಗ್ಬೋದು, ಆದರೆ ಇದು ಭಾವಯಾನ ಮಾತ್ರ ನಿರಂತರ ನಡೆಯುವಂಥ ರೀ ನಮ್ಮ ಒಂದು ಸಂಸ್ಥೆ ಸರ್. ಎಲ್ಲ ಸದಸ್ಯರು ಸಕ್ರಿಯರಾಗಿ ವಿಶೇಷವಾಗಿ ನಮ್ಮ ಮಾತೇಶವರು ಇಂಥ ಒಂದು ಸಂಘಗಳಿಗೆ ಸಹಾಯ ಹಸ್ತ ನೀಡುವುದನ್ನು ನೋಡಿ ನಮಗೆ ಹೃದಯ ತುಂಬಿ ಬರ್ತದೆ ರೀ. ಅವರಿಗೆ ಅನಂತ ಧನ್ಯವಾದ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಮಿತ್ರರಾದಂಥ ಈಶ್ವರ ಚಂದ್ರ ಬೆಟಗೇರಿಯವರು ತಮ್ಮ ಚೊಕ್ಕದಾದ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದರ ಬಗ್ಗೆ, ಅಲ್ಲಿ ತಾವು ಕಂಡುಂಡ ಬಗ್ಗೆ, ತಾವು ಅನುಭವಿಸಿದ ಬಗ್ಗೆ, ತಮಗಾದ ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಭಾವಯಾನದಲ್ಲಿದ್ದಂಥವರೆಲ್ಲ ಭಾವನಾಜೀವಿಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಒಳ್ಳೆಯ ಕಾರ್ಯಗಳು ಮಾಡಿದ ನೆನೆಸುವಂಥದ್ದು, ತಪ್ಪಿದಪ್ಪ ಅಂತ ಹೇಳುವಂಥದ್ದು ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಂಥ ಈಶ್ವರ ಚಂದ್ರ ಬೆಟಗೇರಿಯವರು ಈ ಭಾವಯಾನದ ಭಾವನೆಗಳ ಯಾನವನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಇದು ನಿಮಗೇನು ಅನ್ನಿಸ್ತು? ಖುಷಿ ಅನ್ನಿಸ್ತಾ ಇಲ್ವಾ? ಅದು ನಿಮ್ಗೆ ಕಾಮೆಂಟ್ ಮಾಡ್ಬೇಕು ಅನ್ನಿಸ್ತದಲ್ಲ, ಮಾಡಿರಿ. ಸರಿನೋ ತಪ್ಪು ಅದು ಹೇಳ್ತಾ ಇರಬೇಕು, ತಿಳಿಸ್ತಾ ಇರಬೇಕು. ನೀವು ಹೇಳೋ ಒಂದೊಂದು ಮಾತು ನಮಗೆ ಭಾಳ ಮಹತ್ವದ್ದಾಗ್ತಾ ಇರ್ತಾವೆ. ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ಪರಿಚಯಗಳು ಮಾಡಬೇಕಾಗಿಂತ ಸಣ್ಣ ಸಣ್ಣ ಘಟನೆಗಳನ್ನು ಹೇಳಬೇಕಾಗ್ತವೆ. ಜೀವನದ ಬರೀ ಗಂಭೀರವಾಗಿ ರಾಜಕೀಯ ಮತ್ತೊಂದು ಚಿಂತನೆ ಮಾಡೋ ಜೊತೆಗೆ ಅದಕ್ಕಿಂತ ಸಣ್ಣ ಘಟನೆಗಳು ಇರ್ತಿರ್ತಾವೆ. ಆ ಸಣ್ಣ ಘಟನೆಗಳು ದೊಡ್ಡ ಖುಷಿಯನ್ನು ಕೊಡ್ತಾ ಇರ್ತಾವೆ. ಒಂದು ಮಗುವಿನ ನಗು ದಿನದ ಧನಿವನ್ನು ಆರಿಸ್ತದಂತ. ಹಾಗೆ ಇದೊಂದು ಪೂರ್ತಿ ದಿನವೆಲ್ಲ ಖುಷಿ ಜೊತೆಗೆ ಮನಸ್ಸನ್ನು ಸಮೃದ್ಧಿ ಮಾಡ್ಕೊಂಬಂಥ ಈ ಯಾನ ಮಾಡಿದವರಿಗೆ ಮತ್ತು ನಿಮಗೆ ವಂದನೆಗಳು, ಧನ್ಯವಾದ ಸರ್. ಧನ್ಯವಾದ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸ್ಬೋದು. S16 ನ್ಯೂಸ್ ಅರ್ಥ ದೇಶಿತ ಸತ್ಯದ ಕೈಗನ್ನಡಿ ವಂದನೆಗಳು.